ಗುಡುಚಿ ಫಾಂಟಾ ಅಂತ ಹೇಳ್ತೀವಿ. ಫಾಂಟಾ ಅಂದಿದ ತಕ್ಷಣ ನಿಮಗೆ ನೆನಪಾಗುವಂಥದ್ದು ಕೋಲ್ಡ್ ಡ್ರಿಂಕ್ ಆಗಿರ್ಬೋದು. ಆದರೆ ಇದು ಬಿಸಿ ನೀರಿನಲ್ಲಿ ಮಾಡುವ ಡ್ರಿಂಕ್ ಅಥವಾ ಹಾಟ್ ಡ್ರಿಂಕ್ ಅಂತ ಹೇಳ್ತೀವಿ. ನಮ್ಮ ಆಯುರ್ವೇದದಲ್ಲಿ 5 ಥರದ ಮೆಡಿಸಿನ್ ಪ್ರಿಪ್ರೇಷನಲ್ಲಿ ಬರುತ್ತೆ. ಸ್ವರಸ, ಕಲ್ಕ, ಕಷಾಯ, ಹಿಮ, ಫಾಂಟಾ ಅಂತ ಬರುತ್ತೆ. ಫಾಂಟಾ ಅನ್ನುವುದು ಬಿಸಿ ನೀರಿನಲ್ಲಿ ಮಾಡುವಂತಹ ಒಂದು ಪದಾರ್ಥ ಅಥವಾ ಪ್ರಿಪ್ರೇಷನ್ ಅಂತ ಹೇಳ್ಬೋದು. ಗುಡುಚಿ ಅನ್ನೋದನ್ನ ಕನ್ನಡದಲ್ಲಿ ನಿಮಗೆ ಅಮೃತ ಬಳ್ಳಿ ಅಂತ ಹೇಳ್ತಾರೆ. ಅಮೃತ ಅಂದಿದ ತಕ್ಷಣ ನಿಮಗೆ ಹೆಸರಲ್ಲಿ ಕಾಣುವಂಥದ್ದು ಇದು ಅಮೃತ ಹೇಗೆ ಮನುಷ್ಯನ ಆರೋಗ್ಯಕ್ಕೆ ಅಮೃತವನ್ನು ಇದು ಮಾಡುತ್ತದೋ ಹಾಗೆ ಯಾವ ಕಾಯಿಲೆ ಬರದ ಹಾಗೆ ನೋಡಿಕೊಳ್ಳುತ್ತದೆ. ಇದು ಮೇನ್ಲಿ ಎಲ್ಲ ಥರದ ಜ್ವರದಲ್ಲಿ ಉಪಯೋಗಿಸ್ಕೋಬೋದು. ಶುಗರ್ ಪೇಷಂಟ್ಸಿಗೆ ಡಯಾಬಿಟಿಸ್ ಕಂಟ್ರೋಲ್ ಮಾಡೋಕ್ಕೆ ಉಪಯೋಗಿಸ್ಕೋಬೋದು. ಮತ್ತು ಮೇನ್ಲಿ ಈಗಿನ ಕಾಲದಲ್ಲಿ ನೀವು ಕಂಡಿರುವಂತೆ ಆಟೋ ಇಮ್ಯೂನ್ ಡಿಸೀಸ್ ಅನ್ನೋದು ತುಂಬ ಫೇಮಸ್ ಅನಿಸುತ್ತೆ ಇದೆ. ಎಲ್ಲಿ ನೋಡಿದ್ರೂ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ. ಸೊ ಆ ಆಟೋ ಇಮ್ಯೂನ್ ಡಿಸೀಸಲ್ಲಿ ತುಂಬ ಉಪಯೋಗವಾಗುವಂಥದ್ದು ಗುಡುಚಿ ಫಾಂಟಾ. ಗುಡುಚಿ ಫಾಂಟಕ್ಕೆ ಬೇಕಾಗಿರುವ ಸಾಮಗ್ರಿ ಅಮೃತ ಬಳ್ಳಿ ಅಥವಾ ಗುಡುಚಿ, ಕಾಯಿಸಿರ ನೀರು. ಇದನ್ನು ಮಾಡುವ ವಿಧಾನ ನೋಡುವ. ಇದು ತುಂಬ ಈಸಿ ಅಥವಾ ಸಿಂಪಲ್ಲಾಗಿ ಮಾಡುವಂಥದ್ದು. ಇದು ಹೇಗೆ ಅಂದರೆ ಫಸ್ಟು ಈ ಕಾಂಡಗಳನ್ನು ತಗೋಬೇಕು ನಾವು. ಫ್ರೆಶ್ ಆಗಿರಬೇಕು, ಇದು ಒಣಗಿರಬಾರ್ದು. ನೀವು ನೋಡೋ ಹಾಗೆ ಇದು ಹಸಿರು ಕಲರ್ ಕಾಣಿಸ್ತಿದೆ ಒಳಗಡೆ. ಸೊ ಇದು ಫ್ರೆಶ್ ಆಗಿರೋದನ್ನ ಜಜ್ಕೋಬೇಕು ನೀವು. ಬೆಳ್ಳುಳ್ಳಿ ಅಥವಾ ಇದನ್ನು ಹೇಗೆ ಜಜ್ಕೊತೀರ ಜಸ್ಟ್ ಅದನ್ನು ಜಜ್ಕೊಂಡು ಈಗ ಕಾಯಿಸಿರೋ ಬಿಸಿ ನೀರು ಇದನ್ನು ಒಂದು ಗ್ಲಾಸಿಗೆ ಹಾಕ್ಕೊಂಡು, ಇದು 1 ಇಂಚ್ ಅಂತ ಏನು ಹೇಳ್ತೀವಿ, 1 ಅಂಗಲಷ್ಟು ಕಟ್ ಮಾಡಿ ಒಂದು 7-8 ಪೀಸ್ ಹಾಕ್ಕೋಬೋದು ನೀವು. ಬಿಸಿನೀರಲ್ಲಿ ಹಾಕಿ ಅದಕ್ಕೆ ಒಂದು ತಟ್ಟೆಯನ್ನು ಮುಚ್ಚಿ ರಾತ್ರಿ ಇಡಬೇಕು. ಓವರ್ ನೈಟ್ ಅಥವಾ ರಾತ್ರಿ ಇಡೀ ಅದು ಮುಚ್ಚಿಟ್ಟಾಗ ಬೆಳಗ್ಗೆ ಅಷ್ಟೊತ್ತಿಗೆ ನಿಮಗೆ ಅದರಲ್ಲಿರೋ ಅಂಶಗಳು, ಗುಣಗಳು ನೀರಿನಲ್ಲಿ ಬೆರೆತೋಗಿರುತ್ತೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದನ್ನು ಫುಲ್ಲು ಸ್ಕ್ವೀಸ್ ಮಾಡ್ಕೋಬೇಕಾಗತ್ತೆ. ನೆಂದಿರೋ ಅಂಥ ಗುಡುಚಿ ಕಾಂಡನ ಏನು ಮಾಡಬೇಕಾಗತ್ತೆ, ಚೆನ್ನಾಗಿ ಹಿಂಡ್ಬಿಟ್ಟು ಆ ಸ್ಟಿಕ್ಗಳು ಅಥವಾ ಕಾಂಡಗಳನ್ನು ತೆಗೆದಿಟ್ಟು ಆ ನೀರನ್ನು ಮಾತ್ರ ಸೇವಿಸಬೇಕಾಗುತ್ತೆ ಖಾಲಿ ಹೊಟ್ಟೆಯಲ್ಲಿ. ಮೇಯ್ನಾಗಿ ಅಮೃತ ಬಳ್ಳಿ ಅನ್ನೋದು ರಾಮಬಾಣ ಅಂತ ಹೇಳ್ಬೋದು. ಎಲ್ಲ ಕಾಯಿಲೆಗಳಿಗೆ, ಮೇನ್ಲಿ ಫಿಮೇಲ್ ಪ್ರಾಬ್ಲಮ್ ಅಥವಾ ರಕ್ತ ಪ್ರದರದಲ್ಲಿ ಉಪಯೋಗವಾಗುತ್ತದೆ. ಮತ್ತು ಕೆಮ್ಮು, ನೆಗಡಿ, ಜ್ವರ ಅಂತ ಸಣ್ಣ ಪುಟ್ಟ ಕಾಯಿಲೆಗಳಲ್ಲಾಗುತ್ತದೆ. ಮತ್ತು ಪಿತ್ತದ ದಂಧೆಗಳು ಅಂತ ಏನು ಹೇಳ್ತೀವಿ, ಮೈ ಮೇಲೆ ಪಿತ್ತದ ದಂಧೆಗಳು ಬಂದಾಗ ಇದನ್ನು ಕುಡಿದ್ರೆ ತುಂಬ ಉಪಯೋಗವಾಗುತ್ತದೆ. ನಾನು ಆಗಲೇ ಹೇಳಿದಂತೆ ಆಟೋ ಇಮ್ಯೂನ್ ಡಿಸೀಸಸ್, ಈ ಸೋರಿಯಾಸಿಸ್ ಆಗಿರ್ಬೋದು, ಆರ್ಥ್ರೈಟಿಸ್ ಆಗಿರ್ಬೋದು, ಆ ಥರ ಪೇಷಂಟ್ಸ್ಗಳಲ್ಲಿ ತುಂಬ ಉಪಯೋಗವಾಗುತ್ತದೆ. ಮತ್ತು ಡಯಾಬಿಟಿಸ್ ಪೇಷಂಟ್ಸಲ್ಲೂ ಅತಿ ಮುಖ್ಯವಾಗಿ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡ್ತಾ ಬರುತ್ತದೆ. ಸೊ ಇದರ ಅಮೃತ ಬಳ್ಳಿ ನಿಮಗೆ ಎಲ್ಲೆಲ್ಲಿ ಬೇಕಾದ್ರೂ ಸಿಗುತ್ತದೆ ಮನೆಯಲ್ಲಿ. ಅದು ಬೆಳೆಯೋಕ್ಕೂ ತುಂಬ ಸುಲಭ. ಅದು ಬಳ್ಳಿ ಇರೋದರಿಂದ ನಿಮಗೆ ನೋಡಲು ಚೆಂದ ಇರುತ್ತೆ ಮನೆಯಲ್ಲಿ. ಅದನ್ನು ಬೆಳೆಸಿ ಈ ಥರದ್ದನ್ನು ದಿನ ಸೇವನೆ ಮಾಡೋದ್ರಿಂದ ಒಳ್ಳೆಯದು. ಸೊ ನೋಡಿದ್ರಲ್ಲ ಗುಡುಚಿ ಫಾಂಟಾ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ಸೊ ಇದೇ ಥರ ನಿಮಗೆ ಕಾಫಿ, ಟೀ ಬದಲಾಗಿ ಮಾಡುವಂಥದ್ದು ಇನ್ನೂ ಮುಂದಿನ ಕಾರ್ಯಕ್ರಮದಲ್ಲಿ ಮುಂದಿನ ಆಹಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ನಮಸ್ಕಾರ.